ಇವತ್ತು ಒಂದು ಹಬ್ಬದ ಸಂಭ್ರಮ ನಮ್ಮ ಕಾಲೇಜಲ್ಲಿ. ವಿಷಯ ಏನಂತಂದರೆ 2023-24 ಅಕಾಡೆಮಿಕ್ ರಿಸಲ್ಟ್ ಅಂದರೆ ಬೋರ್ಡ್ ರಿಸಲ್ಟ್ ಬಂದಿದ್ದಾಯಿತು ಮತ್ತು ನೀಟ್ ರಿಸಲ್ಟ್ ಬಂದಾಗಿದೆ. ಈ ಸಮಯದಲ್ಲಿ ನಾವು ತುಂಬ ಅತಿ ಹೆಚ್ಚು ಮಾರ್ಕ್ಸ್ ತೆಗೆದು ಡಿಸ್ಟಿಂಕ್ಷನ್ನಿಂದ ಪಾಸಾಗಿರೋ ಮಕ್ಕಳಿಗೆಲ್ಲ ಕರೆದು ಒಂದು ಪುರಸ್ಕಾರ ಮಾಡಬೇಕಂತ ಹೇಳ್ಬಿಟ್ಟು ಇವತ್ತು ಒಂದು ಸಂಭ್ರಮ ಇಟ್ಕೊಂಡಿದ್ವಿ. ಎಲ್ಲ ತಂದೆ ತಾಯಿಗಳು ಬಂದಿದ್ದರು. ಒಂದು ಒಳ್ಳೆಯ ಅವಕಾಶ, ಯಾಕಂತಂದರೆ ಮಕ್ಕಳು 2 ವರ್ಷ ಇಲ್ಲಿ ಓದಿ ಒಳ್ಳೆಯ ಒಂದು ಅಂಕೆಗಳು ಪಡೆದು ತದನಂತರ ಅವರು ಒಳ್ಳೆಯ ಒಂದು ಕಾಲೇಜಸ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ಗೆ ಹೋಗೋದು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇದೇ ಸಮಯದಲ್ಲಿ ನಾವೇನು ಮಾಡಿದ್ವಿ ಅಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಒಂದು ಜಾವೇದ್ ಕಾರಂಗಿ ಅಂತ ಹೇಳ್ಬಿಟ್ಟು ಸ್ಕೀಮ್ಸ್ ಅವ್ರಿಗೆ ಕರೆಸಿದ್ವಿ. ಏನಂತಂದರೆ ಅವ್ರ ಕಡೆಯಿಂದ ಒಂದು 4 ಮಾತು ಆಡಿಸಿದ್ರೆ ಪೇರೆಂಟ್ಸ್ಗಳಿಗೆ ಯಾವ ಥರ ಸ್ಕಾಲರ್ಶಿಪ್ ತೊಗೋಬೇಕು, ಗೌರ್ಮೆಂಟ್ ಸ್ಕೀಮ್ಗೂ ಯಾವ ಥರ ನಾವು ಬಳಸ್ಕೋಬೋದು ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಹೇಳ್ಬಿಟ್ಟು ಈ ಉದ್ದೇಶ ಈ ಪ್ರೋಗ್ರಾಮ್ದು. ಇನ್ನೊಂದೇನಂತಂದರೆ ನಮ್ಮ ಮೈನಾರಿಟಿ KMDC ಇದೆ, ಅದರಿಂದ ಈಗ ನಮಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. ಈ ಮಕ್ಕಳು ಪ್ರೊಫೆಷನಲ್ ಕೋರ್ಸಸ್ MBBS ಮತ್ತು ಇಂಜಿನಿಯರಿಂಗ್ ಹೋಗೋ ಮಕ್ಕಳಿಗೆ ಅರಿವಲ್ ಲೋನ್ ಅಂತ ಒಂದು ಆಪರ್ಚುನಿಟಿ ಇದೆ. ಅದರಲ್ಲಿ ಗೌರ್ಮೆಂಟ್ ಎಲ್ಲ ಫೀಸ್ ಕಟ್ಕೊಳ್ಳುತ್ತೆ. ಈ ಮಕ್ಕಳಿಗೆ ನಮ್ಮ ಕಾಲೇಜಿಂದ ಪಾಸಾಗಿ ಹೋಗಿ ಆಚೆ ಕಡೆ ಹೋಗ್ತಾರಲ್ಲ, ಆ ಮಕ್ಕಳಿಗೆ ಒಂದು ಫೈನಾನ್ಷಿಯಲ್ ಇಶ್ಯೂಸ್ ಇದ್ರೂ ಮಕ್ಕಳು ಎಜುಕೇಷನ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರಿಗೆ ಕರೆಸಿಬಿಟ್ಟು ಅವ್ರ ಕಡೆಯಿಂದ 1-2 ಮಾತು ಆಡಿಸಿ ಅವ್ರು ಯಾವ ಥರ ಅಪ್ಲೈ ಮಾಡೋದು ಪ್ರೊಸೀಜರ್ಸು ಎಲ್ಲ ಡಾಕ್ಯುಮೆಂಟೇಷನ್ಸ್ ಎಲ್ಲ ಪೇರೆಂಟ್ಗೆ ತಿಳಿಸಿದ್ವಿ. ಅದು ಒಂದು ಉದ್ದೇಶ. ಹಾಗೆಯೇ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ, ನಾವು ಎಲ್ಲ ಜೊತೆ ಒಂದ್ಸಲಿ ಹಂಚ್ಕೊಳ್ಳೋಣ ಅಂತ ಬಿಟ್ಟು ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ವಿ. ನಮ್ಮವು ಎಬೋ 90% ನೀಟ್ ಕ್ವಾಲಿಫೈ ಆಗಿದ್ದಾರೆ. ಮತ್ತು 500 ಎಬೋ ಸಾಕಷ್ಟು ಮಕ್ಕಳು ಬಂದಿದ್ದಾರೆ. ಇನ್ನು ಅದು ಸೀಟ್ ಅಲಾಟ್ಮೆಂಟ್ ಆದಾಗ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಎಷ್ಟು ಮಕ್ಕಳಿಗೆ ಮೆಡಿಕಲ್ ಸೀಟು ಫ್ರೀ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಜನಾಂಗದಲ್ಲಿ, ನಮ್ಮ ಕಮ್ಯುನಿಟಿನಲ್ಲಿ ಈ ನಡುವೆ ಸ್ವಲ್ಪ ಹೆಣ್ಮಕ್ಳು ಓದ್ತಾ ಇದ್ದಾರೆ. ಅದು ಒಂದು ಸಂತೋಷದ ಸುದ್ದಿ. ನಾನು ಎಲ್ಲರೂ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂತಂದರೆ, ಎಲ್ಲ ಮಕ್ಳಿಗೆ ಓದಿಸ್ಬೇಕು. ನಾವು 2 ಹೊತ್ತು ತಿನ್ನೋಣ ಸರ್, 3 ಹೊತ್ತು ಬೇಡ, ಮಕ್ಳಿಗೆ ಓದಿಸೋಣ, ಅದು ನಮ್ಮ ಗುರಿ ಇರಬೇಕು. ಇಲ್ಲ ಅಂತಂದರೆ ನಾವು ನಮ್ಮ ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಕೊಡುಗೆ ನಾವು ಎಷ್ಟು ದಿವಸ ನಾವು ಕೇಳಬೇಕು ಸರ್, ನಾವು ಕೊಡೋರಾಗಬೇಕು. ನಾವು ನಮ್ಮ ಮಕ್ಕಳು ಓದಿಸ್ಬೇಕು, ಅವರ ಪೀಳಿಗೆಗಳನ್ನು ಓದಿಸ್ಬೇಕು. ಅದು ಒಂದು ನಂದು ಉದ್ದೇಶ. ಮತ್ತು ಇದೇ ಥರ ಬೇರೆ ಕಾಲೇಜುಗಳು ಬರ್ತಾ ಇದ್ದಾವೆ, ಅದಕ್ಕೆ ಒಂದು ಒಳ್ಳೆಯ ಸುದ್ದಿ. ನೋಡಿ, ಈಗ MBBS ಸೀಟ್ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಒಂದು ಸ್ಕೀಮ್ ಇದೆ, ಅರಿವಲ್ ಲೋನ್ ಅಂತ ಹೇಳ್ಬಿಟ್ಟು. ಸೀಟ್ ಅಲಾಟ್ ಆಗೋ ಮುಂಚೆನೇ ಕೆಲವು ಫಾರ್ಮಾಲಿಟೀಸ್ ಇದೆ, ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಇನ್ಕಮ್ ಸರ್ಟಿಫಿಕೇಟ್ಸು ಮತ್ತು ಆಧಾರ್ ಕಾರ್ಡು ಅದನ್ನು ಸಬ್ಮಿಟ್ ಮಾಡಿಬಿಟ್ಟು ಎನ್ರೋಲ್ ಮಾಡಿದ್ರೆ ನೀವು ಅಲ್ಲೇ ಕೌನ್ಸಿಲಿಂಗ್ ಜೊತೆಯಲ್ಲೇ ನಿಮಗೆ ಸೀಟ್ ಅಲಾಟ್ ಆಗುತ್ತಲ್ಲ, ಗೌರ್ಮೆಂಟ್ ವಿಲ್ ಪೇ 50,000 ರೂಪೀಸ್. ಮಿಕ್ಕಿದನ್ನು ಒಂದು 10,000 ರೂಪಾಯಿ ಯಾರು ಕಟ್ತಾರೆ ಸರ್. 10,000 ರೂಪಾಯಿ ಕಟ್ಟಿ MBBS ಓದಿಸ್ಬೇಕಂತಂದರೆ ಕಷ್ಟ ಇಲ್ಲ. ಸರ್ ಇದು ಮೈನಾರಿಟಿ ಇಲಾಖೆಯಿಂದ ಕೊಡ್ತಾರೆ ಸರ್. ಅದು ನಮ್ಮ ಸುಮಾರು ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಆಮೇಲೆ ನೀವು ಏನಾದರೂ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೆ ಅಪ್ ಟು 3.5 lakhsವರೆಗೂ ಅವರು ಸ್ಕಾಲರ್ಶಿಪ್ಪು ಅದು ಗೌರ್ಮೆಂಟ್ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಬರುತ್ತೆ. ಅದು ನಾವೆಲ್ಲ ಹೋಗ್ಬಿಟ್ಟು ಅವ್ರ ಹತ್ರ ತಿಳ್ಕೊಂಡು ಮಾಡಬೇಕು. ಅದಕ್ಕೋಸ್ಕರ ಅವ್ರನ್ನ ಒಂದು ಗೈಡ್ ಮಾಡೋಣ ಅಂತ ಬಿಟ್ಟು ಇವತ್ತು ಪ್ರೋಗ್ರಾಮ್ ಮಾಡಿದ್ವಿ ಸರ್. Alhamdulillah, it's a great honor of this prestigious institution that it has a great victory, and there is a path of success in this institution. I wish every student who study here great and the best wishes. I have completed my second year. Alhamdulillah, I have got 87.66% and I have secured distinction, and with all these supports of teachers, and there are very good teachers, we have very best support. Education, I suggest to make everyone to get admitted, every student, every children to this any best institute. With even nowadays we have many loans for governments and all. We don't have any financial problems. Even government help for
financial, and they give financial support. I request every parent to make their children something or another in their for in their life, and I hope every student become a very good helper and a very good personality in Hi, our good life. evening. ನಾನು ಇಲ್ಲಿ ಗ್ಲೋಬಲ್ ಶೈನ್ ಸ್ಟೂಡೆಂಟು 85.83% ತೆಗೆದಿದ್ದೀನಿ. ಯೂಶಲಿ ನಾನು ಈ ಕಾಲೇಜಿಗೆ ಜಾಯಿನ್ ಆದಾಗ ನನಗೊಂಥರ ಹೆಸಿಟೇಷನ್ ಇತ್ತು. ಇಲ್ಲೆಲ್ಲ ನಾನ್ ಕ್ರಿಶ್ಚಿಯನ್ಸ್ ಇದ್ದಾರೆ, ನಾನೊಬ್ಬಳೇ ನಾನ್ ಮುಸ್ಲಿಮ್ಸ್ ಇದ್ದೀನಿ. ಆಮೇಲೆ ಎಲ್ಲ ಹೆಂಗೆ ಪರಿಚಯ ಆಗ್ತಾರೆ, ಫ್ರೆಂಡ್ ಆಗ್ತಾರೆ, ನಾನು ಹೆಂಗೆ ಇಲ್ಲಿ 2 ವರ್ಷ ಇರಬೇಕಾಗಿತ್ತು, ಅದು ನನಗೆ ತುಂಬ ಭಯ ಇತ್ತು. ಸ್ಟಾರ್ಟಿಂಗಲ್ಲಿ ಆ ಥರ ಇತ್ತು, ಬಟ್ ಹೋಗ್ತಾ ಹೋಗ್ತಾ ಎಲ್ಲರೂ ನನ್ನ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ರು. ಎಲ್ಲರೂ ಮಿಂಗಲ್ ಆದರು, ಎಲ್ಲ ಸಪೋರ್ಟ್ ಮಾಡಿದ್ರು. ಟೀಚರ್ಸ್ ಅಷ್ಟೇ, ಪ್ರಿನ್ಸಿಪಲ್ಲು, MD ಸರ್ ಎಲ್ಲರೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಅದರಿಂದ ನಾನು ಇವತ್ತು ಈ ಥರ ಪರ್ಸೆಂಟೇಜ್ ತೆಗಿಯೋದಕ್ಕಾಯಿತು. ತುಂಬ ಕೋಆಪ್ರೇಟಿವ್ ಆಗಿದ್ದಾರೆ. ಮತ್ತು 2 ವರ್ಷ ನನಗೆ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ವೆರಿ ಮೆಮೊರೀಸ್ ಇಲ್ಲಿ ಕಾಲೇಜಲ್ಲಿ ತುಂಬಾ ಮೆಮೊರೀಸ್ ಸಿಕ್ಕಿದೆ. ಇದು ಬರೀ ಮುಸ್ಲಿಂ ಕಾಲೇಜ್ ಅಂತ ಅಲ್ಲ, ಇಲ್ಲಿ ನಾನ್ ಮುಸ್ಲಿಮ್ಸ್ ಬಂದರೂ ಕೂಡ ಎಲ್ಲರನ್ನೂ ಒಂದೇ ಥರ ಟ್ರೀಟ್ ಮಾಡ್ತಾರೆ. ಯಾರಿಗೂ ಪಾರ್ಶಾಲಿಟಿ ಮಾಡಲ್ಲ, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ, ಎಲ್ಲರಿಗೂ ಸಪೋರ್ಟ್ ಮಾಡ್ತಾರೆ. ಏನೇ ಯಾವ ಟೈಮಲ್ಲಾದರೂ ಸರಿ ಡೌಟ್ ಕೇಳೋದಿದ್ರೆ ಡೌಟ್ ಕೇಳ್ಬೋದು, ಕ್ಲಾರಿಫೈ ಮಾಡ್ಕೋಬೋದು. ಎಲ್ಲ ಟೀಚರ್ಸ್ ಎಲ್ಲ ತುಂಬ ಕೋಚಿಂಗಲ್ಲಿ ಎಲ್ಲ ನೀಟ್ ಕೋಚಿಂಗ್ ಕೂಡ ಇದೆ. ನೀಟ್ ಕೋಚಿಂಗ್ ತುಂಬಾ ಚೆನ್ನಾಗಿ. ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಅಂತ, ಬಿಕಾಸ್ ಎಜುಕೇಷನ್ ಇದ್ರೇ ಈ ಜನರಲ್ದಲ್ಲಿ ನಮಗೆ ತುಂಬ ವ್ಯಾಲ್ಯೂ ಸಿಗೋದು. ಏನೇ ಮಾಡಬೇಕಂದ್ರೂ ನಮಗೆ ಎಜುಕೇಷನ್ ಬೇಕೇ ಬೇಕು. ಎಲ್ಲ ಎಜುಕೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಸ್ಕೋರ್ ತೆಗೆದಿದ್ದೀರಾ, ಈಗ ಏನಾದರೂ ಒಂದು ಕೋರ್ಸಿಗೆ ಜಾಯ್ನ್ ಆಗಬೇಕಂದ್ರೆ ಸ್ಕೋರ್ ಆಗಿದೆ, ಅದರಲ್ಲೆಷ್ಟು ಇದರಲ್ಲೆಷ್ಟು ಅಂತ ಕೇಳ್ತಾರೆ. ಬಿಕಾಸ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್, ನಾಟ್ ಓನ್ಲಿ ಟುಡೇ, ಫಾರ್ ಫ್ಯೂಚರ್ ಆಲ್ಸೋ. It's very important. It's our power. Education is individual's power. I am Ume Kulsum Khanam, daughter of Amjad Ali Khan and Mubashira Begum, and I am student at Global Shaheen College. I am overjoyed to report that I received 96% in my board examination. Alhamdulillah. Education is a key to success. Alhamdulillah. And in our holy book Quran, Iqra, which means read, it was the first wahi that was revealed to our Prophet Muhammad sallallahu alaihi wasallam, and also our Prophet Muhammad sallallahu alaihi wasallam has made knowledge obligatory to every men and women, and inshallah let's revive the sunnah and follow it. I am Shaista Khanam from Global Shaheen PU College. Alhamdulillah, I am secured 581 marks in the board exam. Alhamdulillah, this college provides good facilities for the studies and good environment. Education with the Parda and Haya along with the Deen, which it gives opportunity for those girls who have following both. And Jazakallahu khaira for all the teachers and faculties who supported me and give a guidance. Good evening to everyone. I would like to introduce myself. I am Spurti KP, daughter of KR Prakash and Lata BY. I am studying global college in 2 years. ಈ ಕಾಲೇಜಲ್ಲಿ ನನಗೇನು ಖುಷಿ ಕೊಡೋದು ಅಂತ ಅಂದರೆ, ಇಲ್ಲಿ ಹಿಂದೂಸ್ ಮುಸ್ಲಿಮ್ಸ್ ಅಂತ ಒಂಚೂರು ಭೇದ ಭಾವ ಮಾಡಲ್ಲ. ನನಗೆ ಈ ಕಾಲೇಜಿಗೆ ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಎಲ್ಲರೂ ಮುಸ್ಲಿಮ್ಸ್ ಇದ್ದಾರೆ, ನಾನು ಒಬ್ಬಳೇ ಹಿಂದೂ ಗರ್ಲು, ಹೆಂಗಿರಲಿ ಇಷ್ಟು ಜನದ ಮಧ್ಯ. ಲೆಕ್ಚರರ್ಸ್ ನೋಡ್ರಿ, ಅವರು ಎಲ್ಲರೂ ಮುಸ್ಲಿಮ್ಸು. ಯಾಕೆಂದರೆ ನಾನು ಇದ್ದಿದ್ದು ಎನ್ವಿರಾನ್ಮೆಂಟ್ ಎಲ್ಲ ಪ್ಯೂರ್ ಹಿಂದೂಸು. ಬಟ್ ನನಗೆ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಭಯ ಆಗಿತ್ತು. ಆಮೇಲೆ ಅಫ್ಜಲ್ ಶರೀಫ್ ಸರು, ಅನ್ವರ್ ಸರು ಎಲ್ಲ ನನಗೆ ಬುದ್ಧಿವಾದ ಹೇಳಿ, ಇಲ್ಲ ಆ ಥರ ಏನು ಇಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಲ್ಲ, ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡ್ತೀವಿ ಅಂತ ಹೇಳಿ ಸಪೋರ್ಟ್ ಮಾಡಿ, ಮತ್ತು ಇಫ್ತಖಾರ್ ಸರ್ ನನಗೆ ಕಾಲೇಜ್ ಸಜೆಸ್ಟ್ ಮಾಡಿದ್ದು, ಅವರಿಂದನೇ ನಾನು ಈ ಕಾಲೇಜ್ ಜಾಯ್ನ್ ಆಗಿದ್ದು. ಇವತ್ತು ಈ ಕಾಲೇಜ್ ಟಾಪರ್ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೆ ತುಂಬ ಅಂದರೆ ತುಂಬ ಹೆಮ್ಮೆ ಆಗುತ್ತೆ. ನನ್ನ ಪೇರೆಂಟ್ಸ್ಗೂ ಅಷ್ಟೇ ತುಂಬ ಖುಷಿ ಆಯಿತು. ಅಂದರೆ ಇಲ್ಲಿ ಇದು ವುಮೆನ್ಸ್ ಕಾಲೇಜ್ ಆಗಿರೋದ್ರಿಂದ ಗರ್ಲ್ಸ್ಗೆ ತುಂಬ ಸೇಫ್ಟಿ, ಮತ್ತು ಗರ್ಲ್ಸ್ಗೆ ಎಷ್ಟು ಪ್ರೊಟೆಕ್ಟ್ ಮಾಡ್ತಾರೆ ಈ ಕಾಲೇಜವರು ಅಂತ ಅಂದರೆ, ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾನು ಹಾಸ್ಟೆಲಲ್ಲಿ ಇದ್ದಿದ್ದು, ಪೇರೆಂಟ್ಸ್ ಬಂದರೆ ಮಾತ್ರ ಹೊರಗಡೆ ಬರ್ತಿದ್ದು. ಫುಲ್ ಅಂದರೆ ಫುಲ್ ಪ್ರೊಟೆಕ್ಟಿವ್ ಪ್ಲೇಸ್ ಅಂತ ಅಂದರೆ ಇದೆ. ನಾನು ಇಲ್ಲಿ ಕಾಲೇಜ್ ಬಿಟ್ಟು ಬೇರೆ ಕಾಲೇಜೇ ನೋಡಿರಲಿಲ್ಲ. ಹೇಳ್ಬೇಕು ಅಂತ ಅಂದರೆ ಲೈಫಲ್ಲಿ ಪರ್ಸೆಂಟೇಜ್ ಲೆಕ್ಕನೇ ಅಲ್ಲ. ಟಾಪರು, ಸೆಕೆಂಡ್ ಕ್ಲಾಸು, ಫಸ್ಟ್ ಕ್ಲಾಸು, ಅದು ಯಾವುದೂ ಲೆಕ್ಕನೇ ಅಲ್ಲ. ನಮ್ಮಲ್ಲಿ ಏನು ಓನ್ ನಾಲೆಡ್ಜ್ ಇರುತ್ತೆ, ಏನು ಸ್ಕಿಲ್ ಇರುತ್ತೆ, ನಮಗೆ ನಾಲೆಡ್ಜು ಸ್ಕಿಲ್ ಇದ್ದರೆ ಸಾಕು, ನಾವು ಸೊಸೈಟಿಲಿ ಸರ್ವೈವ್ ಆಗ್ಬೋದು. ಪರ್ಸೆಂಟೇಜ್ ಮಾತ್ರ ಎಲ್ಲೂ ಲೆಕ್ಕ ಬರಲ್ಲ. ಪ್ರತಿಯೊಂದು ಹೆಣ್ಮಗಳು ಇರೋ ಎಜುಕೇಷನ್ನ ಫುಲ್ ಅಂದರೆ, ಈಗ ಎಷ್ಟೊಂದು ಜನ ಎಜುಕೇಷನ್ನ ಡ್ರಾಪ್ ಔಟ್ ಮಾಡ್ತಾರೆ, ಅದ್ರ ಬದಲು ಎಲ್ಲರೂ ಎಜುಕೇಷನ್ನ ಫುಲ್ ಯುಟಿಲೈಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ. ಗೋರ್ಮೆಂಟು ತುಂಬ ಸ್ಕೀಮ್ಸ್ ಬಿಟ್ಟಿದ್ದಾರೆ, ಆ ಸ್ಕೀಮ್ಸ್ನ ಯೂಸ್ ಮಾಡಿ ಅವರಲ್ಲಿರೋ ನಾಲೆಡ್ಜ್ನ ಎಕ್ಸ್ಪೋಸ್ ಮಾಡಬೇಕು ಅಂತ ಇಷ್ಟಪಡ್ತೀನಿ.
from the Department of Home Science to the student who has scored 100 out of To everyone, myself Mehak. I'm the daughter of Mr. Rizwan and Miss Shahin, my mother. I'm really very happy today to visit our college after a period break of our examination. Today was a felicitation day in our college. I visited with my parents. Today I'm feeling very happy that they honored me as well as my parents. I'm just feeling like this is the one moment where the girls get the opportunity to express their feelings, and I think education is a very most powerful weapon, because wherever the education will be there, no, wherever the literate people will be there, no, there our country will start developing. At that time, I think India may get to that kind of achievement where until today they have not get the success. So I would like and I would humbly request everyone to go towards their educational field and take the education in a proper ನನ್ನ manner. ಹೆಸರು ಅಂಜಲಿ ಪಾಲ್. ನಾನು ಗ್ಲೋಬಲ್ ಶಾಹಿನ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ಓದೋಕ್ಕೆ ಎನ್ವೈರನ್ಮೆಂಟ್ ತುಂಬ ಚೆನ್ನಾಗಿದೆ, ತುಂಬ ಸಪೋರ್ಟ್ ಮಾಡ್ತಾರೆ ಟೀಚರ್ಸು. ನಾವು ಏನೇ ಡೌಟ್ಸ್ ಕೇಳಿದ್ರು, ನಮಗೆ ಎಷ್ಟೇ ಸತಿ ಹೋದ್ರೂ ನಮಗೆ ಡೌಟ್ಸ್ ಕ್ಲಾರಿಫೈ ಮಾಡ್ತಾರೆ. ಇಲ್ಲಿ ಯೂನಿಫಾರ್ಮ್ ಹಿಜಾಬ್ ಆಗಿರೋದ್ರಿಂದ ಕೆಲವ್ರು ಅನ್ಕೊಂತಾರೆ ಇಲ್ಲಿ ಇನ್ಇಕ್ವಾಲಿಟಿ ಇರ್ಬೋದು, ಎಲ್ಲ ಇರ್ಬೋದು, ಬಟ್ ಹಂಗೇನೂ ಇಲ್ಲ. ನನಗಂತೂ ಏನು ಫೀಲ್ ಆಗಿಲ್ಲ. ನಾನು 2 years ಇಲ್ಲೇ ಸ್ಪೆಂಡ್ ಮಾಡಿದ್ದೀನಿ. ಆರಾಮಾಗಿ ಎನ್ವೈರನ್ಮೆಂಟು ತುಂಬ ಚೆನ್ನಾಗಿದೆ. ಸಪೋರ್ಟಿವ್ ಸಿಸ್ಟಮು ಕೂಡ ತುಂಬ ಚೆನ್ನಾಗಿದೆ. ಎಜುಕೇಷನ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಈ ನಡುವೆ ಗರ್ಲ್ಸ್ ಮೇಲೆ ತುಂಬ ಹ್ಯಾರಾಸ್ಮೆಂಟು ಅದು ಇದು ಆಗ್ತಾ ಇದೆ. ಸೊ ನಾವು ಎಜುಕೇಟೆಡ್ ಆಗಿದ್ರೆ ನಮಗೆ ಗೊತ್ತಿರುತ್ತೆ ನಾವು ಏನೇನು ಮೆಜರ್ಮೆಂಟ್ಸ್ ತಗೋಬೇಕು ನಮಗೋಸ್ಕರ, ನಮ್ಮ ಪ್ರೊಟೆಕ್ಷನ್ಗೋಸ್ಕರ. ಹಾಗಾಗಿ ಲೈಫ್ ಲೀಡ್ ಮಾಡೋದಕ್ಕೂ ಈಗ ತುಂಬ ಮೆನ್ಸ್ ಚೀಟ್ ಮಾಡ್ತಿದ್ದಾರೆ. ಸೊ ನಾವೇ ಎಜುಕೇಟೆಡ್ ಆಗಿದ್ರೆ ನಮಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋ ನೆಸೆಸಿಟಿ ಇರಲ್ಲ. ನಾವೇ ನಮ್ಮ ಓನ್ ಇಂಡಿಪೆಂಡೆಂಟ್ ಆಗಿ ನಾವೇ ಓನ್ ಆಗಿ ಅರ್ನ್ ಮಾಡ್ಕೊಂಡು ನಮ್ಮ ಲೈಫ್ನ ಲೀಡ್ ಮಾಡ್ಕೊಬೋದು. ಸೊ ಈಗಿನ ಜನರೇಷನ್ ಎಸ್ಪೆಷಲಿ ಎಲ್ಲರೂ ಎಜುಕೇಟೆಡ್ ಆಗಿರೋದು ತುಂಬ ಇಂಪಾರ್ಟೆಂಟು. ನಾನು ಮುಂದೆ BCom ಮಾಡಿ IPS IAS ಎಕ್ಸಾಮ್ ತಗೊಂಡು ಅದನ್ನು ಕ್ರ್ಯಾಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ.